ಸೌಲನಿಗೂ ಕೂಡ ಅನೇಕ ಆಯುಧಗಳಿತ್ತು, ಉಪಯೋಗಿಸ್ಲಿಕ್ಕೆ ಆಗಿಲ್ಲ. ಯುದ್ಧ ವೀರರಿದ್ರು ಅವನ ಜೊತೆನಲ್ಲಿ, ಕೆಲ್ಸಕ್ಕೆ ಬರಲಿಲ್ಲ. ದಾವಿದ ಈ ಗೋಲಿಯಾತನ ವಿರುದ್ಧ ಯುದ್ಧಕ್ಕೆ ಹೋಗೋ ಟೈಮಲ್ಲಿ ಸೌಲನಿಗೆ ಯಾರು ಹೇಳಿದ್ರು, ದಾವಿದ ರೆಡಿ ಇದ್ದಾನೆ ಯುದ್ಧ ಮಾಡ್ಲಿಕ್ಕೆ ಅಂತ. ಆಗ ಸೌಲ ಕರೆದ್ಬಿಟ್ಟು ಹೇಳ್ತಾನೆ, ತಗೋ ನನ್ನ ಆಯುಧ ಎಲ್ಲ ನಿನಗೆ ಕೊಡ್ತೀನಿ, ಎಲ್ಲ ತಗೋ ಅಂತ ಹೇಳಿ ಕತ್ತಿನೂ ಕೊಟ್ಬಿಟ್ಟು ಹಿಡ್ಕೋ ಅಂತ. ದಾವಿದ ಇದೆಲ್ಲ ಧರಿಸ್ಕೊಂಡು ಏನ್ ಮಾಡ್ತಾನೆ, ಒಂದು ರೌಂಡ್ ಹೀಗೆ ನಡೀತಾನೆ. ಆಮೇಲೆ ಹೇಳ್ತಾನೆ, ಇದು ನಮ್ಗೆ ಅಭ್ಯಾಸ ಇಲ್ಲ, ಇದೆಲ್ಲ ಲೋಕಲ್ ಐಟಮ್, ಇದು ನೀವು ಹಿಡ್ಕೊಳ್ಳಿ. ಇದು ಮನುಷ್ಯರು ರೆಡಿ ಮಾಡ್ಕೊಟ್ಟಿರೋದು, ಇದು ನೀವು ಹಿಡ್ಕೊಳ್ಳಿ, ಇದು ನಿಮಗೇನೋ ಉಪಯೋಗಕ್ಕೆ ಬರ್ಬೋದು, ನನಗಿದು ಉಪಯೋಗ ಬರೋದಿಲ್ಲ, ಇದು ಅಭ್ಯಾಸ ಇಲ್ಲ, ಇಂಥ ಚೀಪಾದ ಐಟಮ್ ನಾವು ಯೂಸ್ ಮಾಡಲೇ ಇಲ್ಲ, ಇದು ನಿಮಗೆ ಬಿಸ್ನೆಸ್ಗೆ ಇಟ್ಕೊಳ್ಳಿ, ನಿಮಗೆ ಜನರನ್ನ ಏಮರ್ಸ್ಬೋದು ಇದನ್ನೆಲ್ಲ ಇಟ್ಕೊಂಡು. ಆದ್ರೆ ದೇವರಿಂದ ಸಿಕ್ಕಿದ ಒಂದು ಆಯುಧ, ದೇವರು ಕೊಟ್ಟ ಒಂದು ಆಯುಧ ನನಗಿದೆ. ದ ಲಾರ್ಡ್ ಈಸ್ ಮೈ ಸಾಲ್ವೇಶನ್, ದ ಲಾರ್ಡ್ ಈಸ್ ಮೈ ಫೋರ್ಟ್ರೆಸ್, ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್, ಅಂಡ್ ದಟ್ ಲಾರ್ಡ್ ಈಸ್ ಜೀಸಸ್ ಕ್ರೈಸ್ಟ್. ಪ್ರಭುವಿನ ನಾಮ ನನಗೆ ಬಲವಾದ ಗೋಪುರ, ಆ ನಾಮವೇ ನನ್ನ ಶಕ್ತಿ, ಪ್ರಭುವೇ ನನ್ನ ಶಕ್ತಿ, ಪ್ರಭುವೇ ನನ್ನ ಕಲ್ಲು ಕೋಟೆ. ಆದರೂ ನನ್ನ ಜೊತೆನಲ್ಲಿ ಇದ್ದಾರೆ, ಆ ಪ್ರಭುವೇ ನನ್ನ ಆಯುಧ, ಅದು ನನಗೆ ಸಾಕು ಅಂತ ಹೇಳಿ ಹೋಗ್ತಾನೆ.